ನೋಡಿದ್ರಪ್ಪ, ನನ್ನನ್ನ ಈ ಹಾಳು ಕೊಂಪೆ ಕೊಟ್ಟು ನನ್ನನ್ನ ಹಾಳು ಬಾವಿ ತಳ್ಬೇಕು ಅಂತಿದ್ದೀರಾ? ಸುಮ್ನಿರಮ್ಮ, ನಿನ್ನೇನ್ ಊರ್ನವ್ರಿಗೆಲ್ಲ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀನಾ? ಮನುಷ್ಯನ್ ನೋಡಿದ್ರೆ ಸ್ವಲ್ಪ ವಿಚಾರವಂತ ಕಣ್ಣಾಗ ಕಾಣ್ತಾ ಇದ್ದಾನೆ. ಇವನ್ ವಿಚಾರಿಸಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ರೇ ಸಮೇ, ನಿಮ್ಮನ್ನೇ ಏನು ಈ ಊರಲ್ಲಿ ಶ್ರೀಮಂತರು ಯಾರು? ಅದೇ ನಮ್ ಧರ್ಮಣ್ಣವರು. ಧರ್ಮಣ್ಣವರು. ಅವ್ರಿಗೆ ಮಕ್ಳಿಗೆ ಏನಾರ ಇದಾರಾ? ರಾಜ ಅಂತ ಒಬ್ಬ ಮಗ ಇದ್ದಾನೆ, ಕಸ್ತೂರಿ ಅಂತ ಮಗಳಿದ್ದಾಳೆ. ಯಾಕೆ? ಏನಿಲ್ಲ, ಅವ್ರ ಮಗನಿಗೆ ನನ್ ಮಗಳು ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೀನಿ. ಧರ್ಮಣ್ಣವ್ರ ಹತ್ರ ಮಾತಾಡಿದ್ರ? ಹುಡುಗ ಹುಡುಗಿ ಒಪ್ಕೊಂಡಿದ್ದಾಯ್ತು. ಇನ್ನೆಂಥ ಮಾತು? ಅವ್ರಿಗೆ ಆಸ್ತಿ ಏನಾರ ಇದೆಯಾ? ಆಸ್ತಿನ? 4-5 ಊರು ಅವ್ರದ್ದು. 4-5 ಊರು? ಯಾಕೆ, ಏನಾಯ್ತು? ಏನಿಲ್ಲ, ನನ್ನ ಮಗಳು ಹೇಳ್ತಾ ಇದ್ದಾಳೆ ಈ ಊರೇ ಸರಿ ಇಲ್ಲ ಅಂತ. ಹಾಗತ್ತ ಸಂಬಂಧ ಬಿಡಕ್ಕಾಗತ್ತಾ ಶಿವರಿ? ಎಲ್ಲಾದ್ರೂ ಉಂಟಾ? ಅದಕ್ಕೆ ನೀನೇ ಸ್ವಲ್ಪ ಇವಳಿ ಬುದ್ಧಿ ಹೇಳ್ಬೋಡಪ್ಪ. ನೋಡಮ್ಮ, ನಿಮ್ಮ ಅಪ್ಪ ಹೇಳ್ದ ಕೇಳು. ಮದ್ವೆ ಆದ್ಮೇಲೆ ನಾವೇನ್ ಇಲ್ಲೇ ಇದ್ಬಿಡ್ತೀವ? ಬರೋ ಆಸ್ತಿನೆಲ್ಲ ಮಾರಿ ಬೆಂಗಳೂರಲ್ಲೇ ಕಾರು ಬಂಗ್ಲೆ ತಗೊಂಡು ಆರಾಮಾಗಿ ಇದ್ಬಿಡ್ತೀವಿ. ಬಹಳ ಒಳ್ಳೆ ಯೋಚನೆ ಮಾಡಿದಿರಾ, ನಾನ್ ಬರ್ತೀನಿ. 1 ನಿಮಿಷ, ಬೆಂಗಳೂರಿಂದ ಬೋರ್ಮಿಟಾ ತಗೊಂಡೇ ಬಂದಿದ್ದೀನಿ, ಕುಡ್ಕೊಂಡು ಹೋಗ್ಬೇಕು. ಅದು ಯಾರ ಆಸ್ತಿ ಮಾರಿದ್ದು? ಇಲ್ಲಪ್ಪ, ಯಾರ ಆಸ್ತಿನ ಮಾರಿದ್ದಲ್ಲ, ನಮ್ಮ ತಂದೆ ಕಾಲಿನಿಂದಲೂ ನಾವು ಅದನ್ನೇ ಕುಡಿಯೋದು. ನಮ್ಮ ತಾತನ ಕಾಲದಿಂದ ಅದು ಯಾವ್ದು ಅಭ್ಯಾಸ ಇಲ್ಲ, ನಾನು ಬರ್ತೀನಿ. ನಡಿ ನಡಿ ನಡಿ. ಅಣ್ಣ, ಬಟ್ಟೆ ಒಗೆಯೋಕ್ ಹಾಕ್ತಿದ್ದೀನಿ, ನಿಮ್ದು ಯಾವ್ದಾದ್ರು ಇದೆಯಾ? ಸೂಟ್ ಕೇಸಲ್ಲಿದೆ ನೋಡಮ್ಮ. ಏನಮ್ಮ ಅದು? ಏನಿಲ್ಲ, ನಾನು ನೋಡ್ದೆ, ಕೊಡಮ್ಮ, ಕೊಡು. ಏನೇ ಆಗ್ಲಿ, ರಾಜ ಸರಿಯಾದ ಜೋಡಿನೇ ಹುಡುಕಿದ್ದಾನೆ. ಯಾರಯ್ಯ? ಓದ್ತೀನಿ ಅಂತ ನನ್ನ ಮಗ ಮನೆ ಹಣನೆಲ್ಲ ಹಾಳು ಮಾಡಿಬಿಟ್ಟ ಅಂತ ಹೇಳ್ತಿದ್ರಲ್ಲ, ಓದ್ತಾ ಒಲೆ ಓದೊಳ್ಳೆ ಹಿಡ್ಕೊಂಡ್ ಬಂದಿದ್ದಾನೆ. ಇಲ್ಲಿ ನೋಡಿ. ಏನೇ ಅದನಿಷ್ಟ? ನಿಮ್ಗನಿಷ್ಟ, ಅವ್ರಿಗೆ ಬಲಿಷ್ಟ. ಯಾರು ಫೋಟೋ ತೆಗೆದಿದ್ದು? ಅವ್ರ ಮೇಲೆ ಕೊರಕ್ತಿಯಾ? ಯಾರ ಇವಳು? ಇವಳು ನನ್ನ ಗರ್ಲ್ ಫ್ರೆಂಡ್. ಅದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಕ್ಕೆ ಬಂದಿದೆ? ಕಟ್ಕೊಳ್ಳೋ ಮಟ್ಟಕ್ಕೆ ಬಂದಿದೆ. ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ. ಕೇಳಿದ್ಯಾ? ಅವ್ರು ಮಾತಾಡ್ತಾ ಇರೋದನ್ನ? ಕೇಳಿದೆ. ಇನ್ನೂ ಒಂದೇನೋ ಕೇಳ್ಬೇಕಂತಿದ್ದಾರೆ, ಅದನ್ನು ಕೇಳ್ಬಿಡಿ. ಏನದು? ಮದ್ವೆ ಇಲ್ಲೇ ಇಟ್ಕೊಳ್ಳೋದಾ ಇಲ್ಲ ಬೆಂಗಳೂರಲ್ಲಿ ಇಟ್ಕೊಳ್ಳೋದಾ? ಓಹೋ, ಬಹಳ ಮುಂದುವರೆದು ಬಿಟ್ಟಿದ್ದೀರಾ? ಇನ್ನೂ ಮುಂದುವರೆದಿಲ್ಲ. ನೀವು ಒಪ್ಪಿದ್ರೆ ಮುಂದುವರಿತೀನಿ. ಸರಿ, ಇವಳ ಮಂತನ ಎಂತದ್ದು? ಹುಡುಗಿ ಗುಣ ಹೇಗೆ? 2 ಮೂಟೆ ಭತ್ತ ಜಾಸ್ತಿ ಬೆಳಿತಾನಲ್ಲ ರಾಮ, ಅವನಿಗಿಂತ ಒಳ್ಳೆ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ. ನಾನ್ ಮಾತಾಡ್ತಿರೋದು ಇವ್ರ ವಿಷಯ. ನೀವು ಮಾತಿ ಮುಂಚೆ ಅವನೇ ತಾನೆ ಎಕ್ಸಾಂಪಲ್ ಕೊಡೋದು, ಅದಕ್ಕೆ ಹೇಳ್ದೆ. ಸದ್ಯ ಇಂಥ ಒಳ್ಳೆ ವಿಷಯಕ್ಕೆ ಅವನೇ ಉಪಯೋಗಿಸ್ತಿಲ್ಲ, ಅಷ್ಟೇ ಸಂತೋಷ. ಅವನ್ ಒಳ್ಳೆ ಗುಣನ ನೀವೇ ಮೆಚ್ಕೋಬೇಕು. ಮೆಚ್ಕೋತೀನೋ? ಯಾಕೆ ಗೊತ್ತಾ? ಊರಿಗೆಲ್ಲ ಉಪಕಾರ ಮಾಡ್ತಾನೆ, ದುಡ್ಡು ತಿಂತಾನೆ. ಅಷ್ಟು ಮಾತ್ರ ಅಲ್ಲ, ನೀನ್ ಅವನು ಬೈದಾಗ ನಿನ್ನ ಕ್ಷಮಿಸಿದಂತ ದೊಡ್ಡ ಗುಣ. ಅವನ ಕಾಲಿಗೆ ಬಿದ್ರು ಅವನ ಗುಣ ನಿಂಗೆ ಬರಲ್ಲ, ಗೊತ್ತಾಯ್ತಾ? ನೀವು ಬೇಕಾದ್ರೆ ಅವನು ಕಾಲಿ ಬೀಳಿ, ನಿಮ್ ಮಗಳು ಕೊಟ್ಟು ಕಾಲ್ ತೊಳೆದು ಕನ್ಯಾದಾನ ಮಾಡಿ. ನನಗೆ ನನ್ನ ಧರ್ಮ. ಆಹಾ ರಾಜ, ಇಷ್ಟು ವರ್ಷ ನೀನ್ ಯಾಕೆ ಹೆತ್ತೆ ಅಂತ ಸಂಕಟ ಪಡ್ತಾ ಇದ್ದೆ. ಆದ್ರೆ ಇವತ್ತು ರಾಮಣ್ಣ ನಡೆಯ ಮಾಡ್ಕೊಂತ ಹೇಳಿದಿಲ್ಲ, ಒಪ್ಪದೆ ಕಣೋ. ನೀ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ಮೊದಲ ಕೆಲಸ ನೋಡ್ಬೇಕು. ಓಹ್, ನಮಸ್ಕಾರ. ನಮಸ್ಕಾರ ರಮಣ, ಚೆನ್ನಾಗಿದ್ದೇನೆ. ನೀವು ನೋಡೋಂತ ನಾನು ಹುಟ್ಟಿದ್ದೆ. ಏನು? ಬನ್ನಿ, ಇರ್ಲಿ ಕೂತ್ಕೊಳ್ಳಿ. ಏನಪ್ಪ ಅದು? ನಾನೀಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಹೇಳಪ್ಪ. ನಿಮ್ ಮಗ ರಾಜ ಒಂದ್ ಹುಡುಗಿನ. ಓಹ್, ಆ ವಿಷಯ ನಿನ್ನವರೆಗೂ ಬಂದಾಯ್ತಾ? ನನ್ವರೆಗೂ ಅಲ್ಲ, ಆ ಹುಡುಗಿಯವರಪ್ಪ ನಮ್ಮೂರ್ ಟಿವಿವರೆಗೂ ಬಂದಾಯ್ತು. ನೋಡ್ತೀಯ ರಾಮಣ್ಣ, ನನ್ನ ಮಗನ್ನ ನಮಗೆ ಗೊತ್ತಿಲ್ಲದೆ ಬೀಗ ನಮ್ಮ ಊರ್ ಬಾಗ್ಲವರೆಗೂ ಕರ್ಕೊಂಡ್ ಬಂದಿದ್ದಾನೆ. ಅದ್ಯಾವ ದೊಡ್ಡ ವಿಷಯ ಬಿಡಿ ಯಜಮಾನ್ರೆ. ಏನೋ ಹುಡುಗಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದಾರೆ, ನಾವು ಅವ್ರ ಮಧ್ಯೆ ಹೋಗ್ಬಾರ್ದು. ಆದ್ರೆ ಅವ್ರ ಅಪ್ಪ ಇದನ್ನಲ್ಲ, ಏನಂತ ಅವನಿಗೆ ನಮ್ಮ ರಾಜನಿಗಿಂತ ಅವನು ಬರೋ ಆಸ್ತಿ ಮೇಲೆ ಕಣ್ಣಿದೆ. ಮದುವೆ ಆದ್ಮೇಲೆ ಆಸ್ತಿನೆಲ್ಲ ಮಾರಿ ಸಿಟಿನಲ್ಲಿ ಕಾರು ಬಂಗ್ಲೆ ಎಲ್ಲ ತಗೋತೀನಿ ಅಂತಿದ್ದ. ಹೊಲ ಗದ್ದೆ ಎಲ್ಲ ಬೆಳೆ ಬೆಳೀತಾಳಂತೆ. ರಮಣ,
ನನಗೂ ವಯಸ್ಸಾಗ್ತಾ ಬಂತು. ಎಲ್ಲ ಕಾರ್ಬಾರ್ ನನ್ನಿಂದ ನೋಡ್ಕೊಳಕ್ಕಾಗಲ್ಲ. ನಿನ್ನಂತ ನಂಬಿಕಸ್ತ ಒಬ್ಬ ಇದ್ರೆ. ಅಯ್ಯೋ, ನಾನು 10 ಎಕರೆ ದುಡಿಯೋನು, ನಿಮ್ದು ದೊಡ್ಡ ಸಮುದ್ರ. ರಮಣ, ಜೀವನ ಅನ್ನೋದು ಬರೀ ಕೆರೆ ಅಲ್ಲಪ್ಪ. ಸಮುದ್ರದಲ್ಲೂ ಈಜಬೇಕು. ಬೇಡ ಯಜಮಾನ್ರೆ, ಒಂದು ಚಿಕ್ಕ ಕೆರೆಯಲ್ಲಿ ಒಂದು ದೊಡ್ಡ ಮೀನಾಗಿರೋದಕ್ಕೆ ಇಷ್ಟಪಡ್ತೀನಿ ಹೊರತು ಒಂದು ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಮೀನಾಗಿರೋದಕ್ಕೆ ಇಷ್ಟಪಡ್ತಿಲ್ಲ. ಅದು ಒಬ್ಬಂಟಿಯಾಗಿ. ಜೊತೆಗೊಬ್ಬನ್ ಕೊಟ್ರೆ? ಬೇಡ ಯಜಮಾನ್ರೆ, ಬರೋ ಮನುಷ್ಯ ಎಂತವನಾಗಿರ್ತಾನೋ ಏನೋ, ಸುಮ್ಮನೆ ಆಗ್ತಂದ್ರೆ. ಅಲ್ಲ, ತೊಂದರೆ ಕೊಡದೇ ಇರೋರು, ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋರು ಸಿಕ್ಕಿದ್ರೆ? ಈ ಊರಲ್ಲಿ ನಿನ್ನ ಬಿಟ್ರಂತವ್ರು ಯಾರಿದಾರೆ ಹೇಳಿ? ಯಾಕಪ್ಪ ಹೇಳ್ತೀಯಾ? ನನ್ನ ಮಗಳಿಲ್ವೇ, ಕಸ್ತೂರಿ. ಕಸ್ತೂರಿ ಯಾಕೆ ತಪ್ಪು ಮಾಡ್ತೀಯಾ? ಮದುವೆ ವಿಚಾರ ಆಮೇಲೆ ಮಾತಾಡೋಣ. ಮೊದಲು ನಿನ್ನ ಒಪ್ಪಿಗೆ ಹೇಳು. ಅಲ್ಲ, ನಿಮ್ಮಂತಸ್ತೇನು, ನನ್ನ ಯೋಗ್ಯತೆ ಏನು? ರಮಣ, ಯಾವಾಗ್ಲೂ ಇನ್ನೊಬ್ಬರ ಯೋಗ್ಯತೆ ಬಗ್ಗೆ ಯೋಚನೆ ಮಾಡದೆ ತನ್ನ ಯೋಗ್ಯತೆ ಬಗ್ಗೆ ಯೋಚನೆ ಮಾಡೋನು ಜೀವನದಲ್ಲಿ ಮುಂದುವರಿತಾನೆ. ಆದ್ರೂ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು 2 ದಿನ ಯೋಚನೆ ಮಾಡಕ್ ಏನಿದೆ? ನಿನ್ನವರು ಅಂತ ಯಾರ್ಯಾರು ಹೇಳು ನೋಡು. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಒಪ್ಪಿಗೆ ಕೇಳಕ್ಕಲ್ಲ, ನನ್ನ ತೀರ್ಮಾನ ಹೇಳೋದಿಕ್ಕೆ. ಅಲ್ಲ, ನನ್ನ ಮಾತು ನಿನಗೆ ಗೊತ್ತೇ ಇದೆ, ನಾನು ಇಡೋ ಹೆಜ್ಜೆನೆ ಈ ಊರ್ನೂರು ದಾರಿ, ನಾನು ಆಡೋ ಮಾತೆ ತೀರ್ಮಾನ. ಬರ್ತೀನಿ. ಯಾರ್ಯಾರನ್ನ ಎಲ್ಲಿಡಬೇಕು ಅಂತ ನನಗೆ ಗೊತ್ತು. ಅಂದ್ರೆ ಗೊತ್ತಿಲ್ವಾ? ನಾನು ಇಡೋ ಹೆಜ್ಜೆನೆ ಈ ಊರ್ನೂರಿನ ದಾರಿ, ನಾನು ಆಡೋ ಮಾತೆ ತೀರ್ಮಾನ. ಹಾಗಾದ್ರೆ ನನ್ನ ತೀರ್ಮಾನವನ್ನು ಕೇಳಿ. ನಾನು ಸತ್ರು ಸರಿ ಅವಳೆ ಮದುವೆ ಆಗೋದು. ಹಾಗೆ ಹೋಗ, ಅದೇ ಒಳ್ಳೇದು. ನಾನೇ ಸಾಯ್ಲಿ, ನನ್ನ ಭಾಗ ನಾನು ಕೊಟ್ಬಿಡಿ. ಎಲ್ಲಾದ್ರೂ ದೂರ ಹೋಗಿ ರಿಜಿಸ್ಟ್ರಿ ಮ್ಯಾರೇಜ್ ಮಾಡ್ಕೊಂಡು ಸುಖವಾಗಿರ್ತೀನಿ. ಏನಂದೆ? ಭಾಗ ಬೇಕಾ? ಬಡ್ದಾಕ್ಬಿಡ್ತೀನಿ ನೋಡು. ಭಾಗ ಅಂತೆ, ಭಾಗ. ಅಪ್ಪ ಬನ್ನಿ. ಭಾಗ ಕೇಳು. ಬೇಡ ಬನ್ನಿಪ್ಪ. ಅಯ್ಯೋ ಬೇಡಪ್ಪ, ಬೇಡ. ನೋಡ್ದೆ ನಮ್ಮ ನಾಡೋ ಮಾತು. ಭಾಗ ಭಾಗ ಕೇಳ್ತಾನೆ. ಏನು ಹೆದರ್ಸಿದೆ ಎದುರ್ಕೊಂಡ್ಬಿಡ್ತೀರಾ? ಏಯ್, ಅಪ್ಪ, ಅಣ್ಣ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಪ್ಪ, ನಾನೊಂದ್ ಮಾತು ಹೇಳ. ಹೇಳಮ್ಮ. ಅಣ್ಣ ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಅವನಿಗೆ ಇಷ್ಟ ಅಂತ ಅನಿಷ್ಟಗಳನ್ನ ಸೇರ್ಸ್ಕೊಳಕ್ಕಾಗತ್ತಮ್ಮ? ಅವ್ರಿಗೂ ನಮಗೂ ಹೊಂದಲ್ಲಮ್ಮ. ಅಂಥದ್ದೇನು ಆಗಲ್ಲಪ್ಪ. ಅವ್ರು ನಮ್ಗೆ ಹೊಂದ್ಕೊಂಡು ಹೋಗದೆ ಇದ್ರೆ ಏನಂತೆ, ನಾವೇ ಅವ್ರಿಗೆ ಹೊಂದ್ಕೊಂಡು ಹೋದ್ರಾಯ್ತು. ಅಲ್ಲಮ್ಮ. ಸರಿಮ್ಮ, ನೋಡು, ನಾಳೆ ಹೆಚ್ಚು ಕಡಿಮೆ ಆದ್ರೆ ನೀನ್ ಕಣ್ಣೀರ್ ಹಾಕ್ಬೇಕಾಗತ್ತೆ. ಹಾಗೇನೂ ಆಗಲ್ಲಪ್ಪ. ನೀನು ತುಂಬಾ ಅದೃಷ್ಟವಂತ. ಹೌದಪ್ಪ. ಚಿನ್ನದಂತ ಅಳಿಯನ್ನು ಪಡೆದಿದ್ದೀಯ. ಇವ್ರು ಮಾತ್ರ ಏನ್ ಕಮ್ಮಿ. ನಾನ್ ಮೊದಲನೇ ಸಲ ಬಂದಾಗ ಚಿನ್ನದ ಪದಕ ಸಿಕ್ತು. ಈಗ 2ನೇ ಸಲ ಬಂದಿದ್ದೀನಿ, ಚಿನ್ನದಂತ ಜಮೀನ್ದಾರ ಮಗಳು ಸಿಕ್ಕಲ್ಲು. 3ನೇ ಸಲ ಬಂದಾಗ ಇನ್ನೇನ್ ಸಿಗುತ್ತೋ ಏನೋ. ಅದೆಲ್ಲ ಆಮೇಲೆ ನೋಡೋಣ. ಮೊದಲು ನೀನ್ ತಂದಿರೋ ಪ್ರೆಸೆಂಟೇಶನ್ ಕೊಡಮ್ಮ. ನೀವೇ ಕೊಡಿಪ್ಪ. ಹೆಣ್ಣು ಮಗಳು ನೀನೇ ಕೊಡಮ್ಮ. ಹೌದಮ್ಮ, ಹೆಣ್ಮಗಳು ಕೊಡ್ಬೇಕು. ಕೊಡು. ಈ ದೀಪಗಳು ನಿಮ್ಮ ಮನೆ ಮನಸ್ಸನ್ನ ಸದಾ ಬೆಳಗ್ಲಿ ಅನ್ನೋದೇ ನನ್ನ ಆಸೆ. ಆಮೇಲೆ ಮುಂದಿನ ಕೆಲಸ ಹೇಗೂ ನಡೆಯುತ್ತೆ. ನೀ ಸ್ವಲ್ಪ ಬಾ. ನೋಡ, ನೀನ್ ಯಾವಾಗ್ಲೂ ಮಾಡಾಗ ನಾಳೆ ಹೋಗ್ತೀನಿ ಅಂತ ಹೇಳ್ಬೇಡ. ನೀನು ನಿನ್ ಮಗಳು 15-20 ದಿವಸ ಇದ್ದು ಹೋಗ್ಬೇಕು. ನೋಡೋ ಧರ್ಮ, ನನ್ನ ಮಗಳಿಗೆ ಎಕ್ಸಾಮ್ ಆಯ್ತು, ಹಾಗೂ ನನಗೂ ರಿಟೈರ್ ಆಗಿದೆ. ಏನಯ್ಯ? ನೀನು ಹೋಗೋವರೆಗೂ ನಾವ್ ಇಲ್ಲೇ ಇರ್ತೀವಿ ಕಡೆಯ. ಹಾಗೆ ಮಾಡು. ಡಾರ್ಲಿಂಗ್, ಇದು ನಮ್ಮ ಮನೆತನ ಸೀರೆ, ಬೇಗ ಉಟ್ಕೋ. ಇದು ನಿಮ್ಮ ಮನೆತನದ ಸೀರೆನಾ? ಹ್ಮ್. ಇದನ್ನು ಉಟ್ಕೊಂಡು ಫಸ್ಟ್ ನೈಟ್ ಮಾಡ್ಬೇಕಾ? ಇನ್ನೇನಮ್ಮ, ಮದ್ವೆ ಮುಗೀತು. ನನ್ ಜ್ಞಾಪಕ ಇರುತ್ತೋ ಇಲ್ವೋ, ನಿಮ್ಮನ್ನೆಲ್ಲ ಮರೆಯೋಕ್ಕಾಗುತ್ತೇನೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಸಾಕ್ದವ್ರ ಜ್ಞಾಪಕ ಸಂಗಾತಿ ಬರೋ ತನಕ, ಸಂಗಾತಿ ಜ್ಞಾಪಕ ಸಾಯೋ ತನಕ ಅಂತ. ಆದ್ರೆ ನಾನು ಹಾಗಲ್ಲ. ಮತ್ತೆ ಹಾಗೆ ಗಂಡ ಬಂದ ತಕ್ಷಣ ಹೆತ್ತವ್ರ ಮೇಲಿನ ಪ್ರೀತಿ ಕಡಿಮೆ ಆಗತ್ತೆ ಹೇಳು. ಓಹೋ ಅಮ್ಮಣಿ, ಇದೇನ್ ಗೊತ್ತಾ? ತಾಳಿ. ಬರೀ ತಾಳಿ ಅಲ್ಲ, ಮೂಗುದಾರ. ಇದಕ್ ಹಾಕಿರೋ 3 ಗಂಟಿನ ಅರ್ಥ ಏನು ಅಂತ ಗೊತ್ತಾ? ಪ್ರೀತಿ, ಸಹನೆ, ಶೀಲ ಅಂತ. ಅಂದ್ರೆ ನಿನ್ ಗಂಡನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಸಹನೆ, ನಿನ್ನ ಬಾಳ್ನಲ್ಲಿ ಎಷ್ಟೇ ಕಷ್ಟ ಬಂದ್ರು ಹೆದರ್ದೆ ದುಡುಕ್ದೆ ಸಹನೆಯಿಂದ ಇರ್ಬೇಕು. ಇನ್ನು ಶೀಲ, ಇದೊಂಥರ
ತಿಳಿಯಾದ ಕೊಳ ಇದ್ದಾಗೆ. ಇದರಲ್ಲಿ ಎಷ್ಟೋ ಜನ ತಮ್ಮ ಬಿಂಬ ನೋಡ್ಕೋಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನೀನ್ ಯಾವತ್ತೂ ನಿನ್ ಮೈ ಮರಿಬಾರ್ದು. ಯಾಕೆಂದ್ರೆ ಇದರಲ್ಲಿ ಯಾರಾದ್ರೂ ಒಬ್ರು ಒಂದು ಸಣ್ಣ ಕಲ್ಲು ಹಾಕಿದ್ರು ತಿಳಿಯಾದ ಕೊಳದಲ್ಲಿ ಕೊಚ್ಚೆ ತುಂಬುತ್ತೆ. ಆದ್ರಿಂದ ನೀನು ನಿನ್ ಶೀಲಾನ ನಿನ್ ಗಂಡನಿಗೆ ಮಾತ್ರ ಮೀಸಲಾಗಿಡ್ಬೇಕು. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ? ತಪ್ಪಿಲ್ಲ. ಆದ್ರೆ ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು ಅಂತ? ಅಯ್ಯೋ, ನನಗ್ ಬುದ್ಧಿ ಬಂದಾಗಿಂದ ಎಷ್ಟು ಮದುವೆ ಹೋಗಿದ್ದೀನೋ ಅಷ್ಟು ಮದುವೆಲು ಎಲ್ರು ಹೆಣ್ಣಿಗೆ ಇದನ್ನೇ ಹೇಳ್ತಿರ್ತಾರೆ. ಅದನ್ನೇ ನಾನು ನಿನಗೆ ಹೇಳಿದೆ. ಎಲ್ರು ಬಂದ್ರು, ಶುರುವಾಗುತ್ತೆ. ನಾನ್ ಹೇಳಿದ್ದೀನಿ, ಅವ್ರು ಇನ್ನೊಂದ್ಸಲ ಹೇಳ್ತಾರೆ, ಕೇಳು.